ಹಬ್ಬಗಳಲ್ಲಿ ಮಾವಿನೆಲೆ ತೋರಣ ಕಟ್ಟೋದು ಸಾಮಾನ್ಯವಾಗಿ ಎಲ್ಲರೂ ಕಟ್ತಾರೆ. ಈಗ ನಾವು ಸ್ವಲ್ಪ ಡಿಫ್ರೆಂಟಾಗಿ ಹೇಗೆ ಕಟ್ಟೋಣ ಮತ್ತು ಮಾವಿನೆಲೆ ಜೊತೆ ಹೂವನ್ನು ಹೇಗೆ ಸೇರಿಸಿ ಕಟ್ಟೋದಂತ ಈ ವಿಡಿಯೋದಲ್ಲಿ ತೋರಿಸಿದ್ದೀವಿ. ನೀಟಾಗಿರೋವಂಥ ಮಾವಿನೆಲೆನ ಚೆನ್ನಾಗಿ ತೆಗೆದಿಟ್ಕೊಳ್ಳಿ. ಅದನ್ನು ಮತ್ತು ನಾನು ಈ ವಿಡಿಯೋದಲ್ಲಿ ತೋರಿಸಿರೋ ಹಾಗೆ 3 ಪೀಸಸ್ ಥರ ಕಟ್ ಮಾಡ್ಕೋಬೇಕು. ಕಟ್ ಮಾಡಿಕೊಂಡು ಅದನ್ನು ಒಂದರಿಂದ ಒಂದು ಹಾಕಿ ಒಳಗಡೆಯಿಂದ ಸಿಗಿಸ್ಕೊತಾ ಬಂದರೆ ಈ ಎಲೆಯಲ್ಲಿ ತುಂಬ ಚೆನ್ನಾಗಿ ಒಂದು ಹೂವಿನ ಎಲೆಗಳ ಥರ ಇದಾಗುತ್ತೆ. ಅದರಲ್ಲಿ ಒಂದು ರೋಸು ಮತ್ತು ಸೇವಂತಿಗೆ ಯಾವುದು ನಿಮ್ಗೆ ಯಾವ ಕಲರ್ ಹೂವು ಇಡಬೇಕು ಅನ್ನಿಸ್ತಾರೋ ಆ ಥರ ಹೂವನ್ನ ಅದರೊಳಗಡೆ ಸಿಗಿಸಿ ಮತ್ತು ಅದಕ್ಕೊಂದು ಸ್ಟಾಪ್ಲರ್ ಮಾಡಿಬಿಡಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಹೇಗೆ ಕಾಣಿಸುತ್ತೆ ಅಂತ. ಅದನ್ನು ನೀವು ತೋರಣ ಮಾಡ್ತಿರಲ್ಲ ಅದ್ರ ಜೊತೆ ಸೇರಿಸಿ ಕಟ್ಬೋದು. ಬರೀ ಹೂಗಳ ಜೊತೆನೇ ನೀವು ಪೋಣಿಸ್ಕೊಂಡು ಹಾಕೋಬೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ ಬಾಗಿಲಿಗೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು.